ಹೆಲೋ ಗಾಯ್ಸ್, ಡೇ 2 ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಕಾವ್ಯ, ನಾನು ಮತ್ತು ಕಾವ್ಯನ ಕಸಿನ್ ಎಲ್ಲರೂ ಸುತ್ತಮುತ್ತ ಇರೋ ಟೆಂಪಲ್ಗೆ ರೌಂಡ್ ಹೊಡೆಯೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಹಾಗೆ ಆಂಟಿ ಜೊತೆನೇ ಆಂಟಿ ಮಾರ್ಕೆಟ್ ಸೈಡಿಗೆ ಹೊರಟ್ರು, ನಾವು ಟೆಂಪಲ್ ಸೈಡಿಗೆ ಹೊರಟ್ವಿ. ಬಂದು ಬೈಂದೂರಲ್ಲಿ ಬಸ್ ಹತ್ಕೊಂಡು ಉಡುಪಿ ಕಡೆಗೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ್ಯಾವ ಪ್ಲೇಸ್ ಪ್ಲ್ಯಾನ್ ಆಗಿದೆ ಅಂತ ಹೇಳಿಬಿಟ್ಟು ಕೇಳ್ಕೊತಾ ಇದೆ. ಹಾಗೆ ಚೆನ್ನಾಗಿದ್ದೀವ ಅಂತ ಹೇಳಿಬಿಟ್ಟು ಚೆನ್ನಾಗಿ ರೆಡಿಯಾಗಿದ್ದೀವ ಅಂತ ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಾಗೆ ಮರವಂತ ಬೀಚ್ ಕಾಣಿಸ್ತು. ಅಲ್ಲಂತೂ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ದೂರದಿಂದಲೇ ನೋಡ್ಕೊಳ್ಳೋಣ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಹಾಗೆ ನೋಡ್ಕೊಂಡು ಹೊರಟ್ರಿ. ನೀವು ನೋಡಿ. ಫೈನಲ್ ಉಡುಪಿಗೆ ಬಂದು ತಲುಪಿದ್ರಿ. ಇಲ್ಲಿಂದ ಉಡುಪಿ ಕೃಷ್ಣ ಮಠಕ್ಕೆ ಹೋಗೋಣ ಬನ್ನಿ. ಫುಲ್ಲು ನಗ್ತಾಯಿದ್ರಿ, ಯಾಕೆ ಅಂದರೆ ಬಸ್ ಮಿಸ್ ಆಯಿತು. ಅವ್ರು ಬರ್ತಾಯಿದ್ದು, ನಾವು ಬೇರೆ ಬಸ್ಸಲ್ಲಿ ಬಂದ್ರಿ. ಫೈನಲಿ ಹೆಂಗೋ ರೀಚ್ ಆದ್ವಿ. ಅದಾದಮೇಲೆ ಎಷ್ಟೋ ದಿನಗಳ ನಂತರ ಉಡುಪಿಗೆ ಬಂದಿದ್ದೀನಿ. 1 ವರ್ಷ ಆಗಿತ್ತು, ಬಟ್ ಅದು ತುಂಬ ಸಲ ಹೋಗಿದ್ದೀನಿ. ತುಂಬ ಸಲ ಹೋಗಿರೋದಕ್ಕೂ ಈ ಸಲ ಹೋಗಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ಯಾಕೆ ಅಂತ ಹೇಳಿದರೆ, ಕಾವ್ಯ ಕಸಿನ್ ಎಲ್ಲೆಲ್ಲಿ ಸಣ್ಣ ಸಣ್ಣ ದೇವಸ್ಥಾನ ಇತ್ತು, ಯಾವ್ಯಾವ ದೇವಸ್ಥಾನಕ್ಕೆ ಫಸ್ಟ್ ಹೋಗಬೇಕಿತ್ತು ಅದನ್ನೆಲ್ಲ ತೋರಿಸಿ ಪಾಪ ಕರ್ಕೊಂಡು ಹೋದರು. ಇದುವರೆಗೂ ಹೋಗಿರೋದು ನಾವು ಬರೀ ಮೇನ್ ಟೆಂಪಲ್ಗಷ್ಟೇ. ಸಣ್ಣ ಪುಟ್ಟ ಆ ಕಡೆ ಈ ಕಡೆದಿರೋ ದೇವಸ್ಥಾನಕ್ಕೆ ನಾವು ಹೋಗೇ ಇಲ್ಲ. ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಪ್ರಜ್ಞಾ ಅವರೇ. ಲೆಟ್ಸ್ ಗೋ. ಸುತ್ತ ಇರೋ ದೇವ್ರ ದರ್ಶನ ಆಯಿತು. ಈಗ ನಮ್ಮ ಕೃಷ್ಣನ ದರ್ಶನ ಮಾಡೋ ಟೈಮ್. ಬನ್ನಿ ಹೋಗೋಣ. ಸುಮಾರು ಜನ ಇದ್ದಾರೆ ದರ್ಶನಕ್ಕೆ, ಆದರೂ ನೋಡೋಣ ಬನ್ನಿ. ಎಷ್ಟು ಡಿಸಿಪ್ಲೀನಾಗಿ ಹೋಗ್ತಾ ಇದ್ದಾರೆ, ನಮಗೆ ಇಲ್ಲ ಅಷ್ಟೊಂದು. ಇಲ್ಲಿ ನಮ್ಮ ಥರದವೆಲ್ಲ ಇದ್ವಲ್ಲ, ಇಲ್ಲೆಲ್ಲ ಇತ್ತು ಕಣ್ಕಣ. ಅವ್ರಿನ್ನೂ ಕಲಿತು ಕಾಸ್ತಿಲ್ಲ. ಆದರೆ ದೇವಸ್ಥಾನದಲ್ಲಿ ಒಳ್ಳೆ ದರ್ಶನ ಪ್ಲಸ್ ಒಳ್ಳೆ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಇರೋದು ಮಹಾಲಕ್ಷ್ಮಿ ಟೆಂಪಲ್ಗೆ. ಬನ್ನಿ ಹೋಗೋಣ. ಇದು ಏನು ದೇವಸ್ಥಾನ? ಇದು ಕಾವ್ಯ ಫ್ರೆಂಡ್ ಅಲ್ಲ, ಕಸಿನ್. ಹತ್ರ ಬಂದಮೇಲೆ ಒಂದಷ್ಟು ಫೋಟೋಸ್ ತೊಗೊಳ್ದೆ ಇರೋಕ್ಕಾಗುತ್ತಾ? ಫೋಟೋಸ್ ತೊಗೊಂಡ್ವಿ. ನಾನು, ಕಾವ್ಯ, ಆಮೇಲೆ ಅವ್ರ ಕಸಿನ್ ಎಲ್ಲರೂ ತೊಗೊಂಡಾದ್ಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸಿಗೆ ಹೋಗ್ತಾ ಇದ್ದೀವಿ. ಬಾಗಿಲು ಓಪನ್ ಇರ್ತದೆ ದೇವಸ್ಥಾನದ್ದು. ಅದು ಊಟ ಇನ್ನೊಂದ್ಸಲ ಮಾಡೋದಾ? ಯಪ್ಪ ಬೇಡಪ್ಪ, ಬರೀ ಲೇಟ್ ಮಾಡ್ಕೊಂಡು ಹೋಗೋದಾಯ್ತು ಎಲ್ಲ ಕಡೆ ಅಲ್ಲ ಇವತ್ತು. ಅದೇನೋ ಗೊತ್ತಿಲ್ಲ, ದಿನವೆಲ್ಲ ಲೇಟ್ ಆದಂಗೆ ಇಲ್ಲೂ ಕೂಡ ಲೇಟ್ ಆಗಿಬಿಡ್ತಾ ಇತ್ತು. ಒಂದು 5 ನಿಮಿಷ ಲೇಟಾಗಿ ಬಂದಿದ್ರೆ ದೇವಸ್ಥಾನ ಬಾಗ್ಲಾಕಿರ್ತಿತ್ತು. ದೇವ್ರ ದಯೆ ನಮ್ಮ ಮೇಲೆ ಇದ್ದಿದ್ದರಿಂದ ನಾವು ಫಾಸ್ಟಾಗಿ ರೀಚ್ ಆದ್ರಿ. ಹೆಂಗೋ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಹತ್ರದಿಂದ ಕೂಡ ನೋಡಿಕೊಂಡು ಆಚೆ ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳಿ ತೀರ್ಥ ಕುಂಕುಮ ಎಲ್ಲ ತಗೊಂಡು ಆರಾಮ್ಸೆ ಆಚೆ ಹೋದ್ವಿ. ಹೆಂಗಿದೆ ನೋಡಿ ದೇವಸ್ಥಾನ. ನಿಜವಾಗ್ಲೂ ದೇವಸ್ಥಾನ ಆರ್ಕಿಟೆಕ್ಚರ್ ನೋಡಿ ನಾನಂತೂ ಫಿದಾ ಆಗೋದೆ. ಸಖತ್ತಾಗಿದೆ. ಯಪ್ಪ ಎಷ್ಟು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಆಚೆ ಅಂತೂ ಶೇರಲ್ಲಿ ಕೂತಿದ್ರಿ 1-2 ನಿಮಿಷ. ಆಮೇಲೆ ಇಲ್ಲಿ ನಾಗದೇವ್ರ ದೇವಸ್ಥಾನ ಇತ್ತು, ಹೋಗಿ ಬರೋಣ ಅಂತ ಹೇಳಿ ಬಂದ್ರಿ. ಮಾತ್ರ ಎಷ್ಟು ಮಸ್ತಾಗಿತ್ತು ಅಂದರೆ, ಮಿಡಲಲ್ಲಿ ದೇವರು ಮತ್ತು ಸುತ್ತಮುತ್ತ ಎಲ್ಲ ಬಳ್ಳಿ, ಇದ್ರ ಎಲೆ ಬಳ್ಳಿ ಆಗಿರ್ಬೋದು, ಅದ್ರ ನಾರ್ಮಲ್ ಹೂವು ಹಣ್ಣು ಅದೆಲ್ಲ ಚಿಕ್ಕ ಚಿಕ್ಕ ಪಕ್ಷಿಗಳೆಲ್ಲ ಇದ್ವು. ಅದನ್ನೆಲ್ಲ ನೋಡಿಕೊಂಡು ಕೂತಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ, ಒಂದು ಬಪ್ಪಾಸ್ ಐಸ್ ಕ್ರೀಮ್ ಪಾರ್ಲರ್ ಇದೆ, ಅಲ್ಲಿಗೆ ಹೋಗೋಣ, ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾವ್ಯ ಕಸಿನ್ ಕರ್ಕೊಂಡು ಹೋಗ್ತಾ ಇದ್ರು. ಸರಿ ಅಂತ ಹೇಳಿ ಮತ್ತೆ ಮಂಗಳೂರು ಸೈಡಿಂದ ಮತ್ತೆ ಉಡುಪಿಗೆ ರಿಟರ್ನ್ ಬಂದು ಅಲ್ಲೇ ನಿಯರ್ ಪಾರ್ಕ್ ಇತ್ತು, ಆ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಹೋಗೋಣ ಅಂತ ಹೇಳಿ ಬಂದ್ರಿ. ಐಸ್ ಕ್ರೀಮ್ ತಿನ್ನಕ್ಕೆ ಕರ್ಕೊಯ್ತೀನಿ ಅಂತ ಯಾವುದೋ ಪಾರ್ಕಿಗೆ ಕರ್ಕೊಬಂದವ್ರಿ ಇಬ್ಬರು ಸೇರಿ. ಹಾಂ
ಚೇರ್ ಹುಡ್ಕೋದ್ರಲ್ಲೇ ಬ್ಯುಸಿ ಆಗಿದೆ ನಾವೆಲ್ಲ. ಅದೇ ಅಲ್ಲ ನಮ್ಮ ಡೆಸ್ಟಿನೇಷನ್. ಈಗ ಹೋಗ್ಬೇಕಾಗಿರೋದು ಬಬ್ಬಾಸ್. ಸೋಕಾಲ್ಡ್ ಪಜ್ಜು ಅವರು ಹೇಳಿದ್ದಾರೆ ಪಬ್ಬಾಸ್ ಅಂತ, ಅದು ನೋಡಿದರೆ ಬಬ್ಬಾಸ್. ಅಯ್ಯೋ ದುರ್ವಿಧಿಯೇ. ಯಾವುದೋ ಒಂದು ಐಸ್ ಕ್ರೀಮ್ ತಿನ್ನಂಗೆ ಕರ್ಕೊಂಡು ಹೋಗ್ತದೆ, ಅದೇ ಖುಷಿ. ಬಬ್ಬಾಸ್ ಬಬ್ಬಾಸ್. ಐಸ್ ಕ್ರೀಮ್ ಪಾರ್ಲರ್ ಬರೋದು ದೊಡ್ಡ ವಿಷಯ ಅಲ್ಲ ಗೈಸ್. ಐಸ್ ಕ್ರೀಮ್ ಪಾರ್ಲರಲ್ಲಿ ಯಾವ್ದು ಐಸ್ ಕ್ರೀಮ್ ಆರ್ಡರ್ ಮಾಡ್ಬೇಕನ್ನೋದೇ ದೊಡ್ಡ ವಿಷಯ ಅಂತ ನಮ್ಗೆ ಅಲ್ಲೋದ್ಮೇಲೆ ಗೊತ್ತಾಯಿತು. ಆ ವೆಯ್ಟರ್ ಬಂದು ನಮಗೆ ಲವ್ ಬೈಟ್ಸ್ ಮತ್ತು ಹಾಟ್ ಬೈಟ್ಸ್ ಅಂತ ಸ್ಪೆಷಲ್ ಇದೆ ತಗೊಳ್ಳಿ ಅಂತ ಹೇಳೋದ್ರು. ಫಸ್ಟಿಗೆ ನಾವು ಫುಲ್ ನಗಾಡ್ಬಿಟ್ರಿ, ಬಟ್ ಅದಾದಮೇಲೆ ತಗೊಳ್ಳೇಬೇಕು ಏನೇ ಆದರೂ ಸರಿ ಅಂತ ಹೇಳಿ ತಗೊಂಡು. ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ನಾವು ಇವ್ರ ಜೊತೆಲಿ ಅಲ್ಲ. ಹಾರ್ಟ್ ಬೀಟ್ ಸ್ಪೆಷಲ್ ಅಲ್ಲ. ಅವ್ರು ಹೇಳಿದ್ದ ಹಾರ್ಟ್ ಬೀಟ್ ಆ್ಯಂಡ್ ಲವ್ ಬೀಟಲ್ಲಿ ನಾವು ಆರ್ಡರ್ ಮಾಡಿದ್ದು ಹಾರ್ಟ್ ಬೀಟ್ ಮಾತ್ರನೇ. ಅದೊಂಥರ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದು ಮತ್ತು DBC ಆಮೇಲೆ ಒಂದು ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ಅಂತ ಹೇಳಿ ಆರ್ಡ್ರ್ ಮಾಡಿದ್ವಿ. ಅದಕ್ಕೆ ಒಂದು ಅಜಿನಮೋಟೊ ಜ್ಯೂಸ್ ಕೊಟ್ಟರು, ಕುಡಿದ್ವಿ. ಅದು ಚೆನ್ನಾಗಿರಲಿಲ್ಲ, ಆದರೂ ಕುಡ್ಕೊಂಡು ಬಂದ್ವಿ. ಒಟ್ಟಿನಾಗಿ ಡೇ ಮಾತ್ರ ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.